ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕೋಬೇಡಿ, ಸಾರ್ ಹೆದರ್ಕೋಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಕ್ಕಾಗಲ್ಲ, ಜಾರಿ ಮಾಡಲಿಕ್ಕೆ ದುಡ್ಡಿಲ್ಲ, ಈಗಲೂ ಟೀಕೆಗಳು ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬಾಬಾ ಸಾಹೇಬ್ರು ಹೇಳಿದಂತ ವಿಚಾರಗಳಿಗೆ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕಷ್ಟ ಆದರೂ ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ, ರಾಜಕೀಯವಾಗಿ ತೊಂದರೆ ಕೊಡ, ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕೋಬೇಡಿ, ಸಾರ್ ಹೆದರ್ಕೋಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there are courts, there is another court above these courts, that is conscience. ಗಾಂಧೀಜಿಯವರು ಹೇಳೋದು, there is a conscience which is a apex court. ಅದರಿಂದ my conscience is very clear, therefore ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ.